ಶ್ರೀ ಗುರು ಪಟ್ಟಾಧಿಕಾರದ ಮಹೋತ್ಸವದ ಶುಭ ಘಳಿಗೆಯಲ್ಲಿ ಇವತ್ತಿನ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮಗೆ ಆಶೀರ್ವಾದವನ್ನು ಮಾಡಿ ನಿರ್ಗಮನವನ್ನು ಮಾಡಿರುವಂಥ ಮಾಗಣಗೆರೆ ಬೃಹನ್ಮಠದ ಸಟಸ್ಥಲ ಬ್ರಹ್ಮ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯ ಅಪ್ಪಂಗಳಲ್ಲಿ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಈ ಅದ್ಭುತವಾದಂತಹ ಗುರುಪಟ್ಟಾಧಿಕಾರದ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಕೂಡ ದಾನಮ್ಮ ತಾಯಿಯ ಪುರಾಣ ಪ್ರವಚನವನ್ನು ಅತ್ಯಂತ ಸುಂದರವಾಗಿ ಮಾರ್ಮಿಕವಾಗಿ ಮನಮುಟ್ಟುವ ಹಾಗೆ ಉಣಬಡಿಸಿರುವಂಥ ಆತ್ಮೀಯರು ಸರಳರು ವೇದಮೂರ್ತಿ ಮಡಿವಾಳ ಶಾಸ್ತ್ರಿಗಳವರ ಅನಂತ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಸಾಹಿತ್ಯದ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಸಂಗೀತದ ನಾದ ಸುನಾದದೊಂದಿಗೆ ನಿಮ್ಮೆಲ್ಲರ ಮನವನ್ನು ಅದ್ಭುತವಾಗಿ ತಣಿಸಿರುವಂಥ ಸಂಗೀತ ಕಲಾ ಬಳಗವೇ ಬಸವಣ್ಣನವರೇ ಸಭಾ ಸಂಚಾಲಕರೇ ಈ ಒಂದು ಕಾರ್ಯಕ್ರಮವನ್ನು ನಿತ್ಯಲೂ ಕೂಡ ಪ್ರತಿನಿತ್ಯದಂತೆ ಬಿಟ್ಟು ಬಿಡದ ಹಾಗೆ ಶ್ರವಣ ಮತ್ತು ಮನನವನ್ನು ಮಾಡಲಿಕ್ಕೆ ಬಂದಿರುವಂಥ ಯಾವತ್ತೂ ನನ್ನ ಮಾಗಣಗೆರೆ ಗ್ರಾಮದ ಸಮಸ್ತ ಮಾತೃವಾತ್ಸಲ್ಯದ ತಾಯಿ ಬಳಗವೇ ಮುದ್ದು ಮಕ್ಕಳೇ ಗ್ರಾಮದ ಯುವಕರೇ ಗ್ರಾಮದ ಹಿರಿಯರೇ ಧರ್ಮಾಭಿಮಾನಿಗಳೇ ಹಾಗೂ ಎಲ್ಲ ಸಮಾಜದ ಸದ್ಭಕ್ತರೇ ಶಿಷ್ಯವರ್ಗರೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಗೊಂಡಿರುವಂಥ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ಶಿವಸಂಭಜೈ ನಮಃ ಪಾರ್ವತೇ ಶಿವ ಹರ ಹರ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ ಕಿ, ಶ್ರೀ ಗುರು ಪಡದಪ್ಪಯ್ಯ ಶಿವಾಚಾರ್ಯ ಮಹಾರಾಜ ಕಿ, ಶ್ರೀ ಗುರು ರುದ್ರಮುನೀಶ್ವರ ಶಿವಾಚಾರ್ಯ ಮಹಾರಾಜ ಕಿ. ಮಧ್ಯಾಹ್ನದೊಳಗೆ ಕುರ್ಚಿ ಖಾಲಿ ಇದ್ದು ಈಗ ಜಾಗ ಭರ್ತಿ ಆಗಿದೆ. ಅಲ್ಲಿ ಕುರ್ಚಿ ಖಾಲಿಯದ್ದು ಸಾವಿರಾರು ಕುರ್ಚಿಗಳು ಹಾಕಿದ್ರು ಕೂಡ ಅಲ್ಲಿ ಕುರ್ಚಿಗಳು ಖಾಲಿಯಾಗಿದ್ದವು. ಇಲ್ಲಿ ಯಾಕೆ ಕುರ್ಚಿ ಹಾಕಿಲ್ಲ, ಹಾಕದಿದ್ದರೂ ಸಹಿತ ಇಲ್ಲಿ ಯಾಕೆ ಭರ್ತಿ ಆಗಿದೆ ಅಂತಂದರೆ ಅದು ರುದ್ರಮುನಿ ಶಿವಾಚಾರ್ಯರ ಶಕ್ತಿ. ಇವತ್ತು ನೀವೆಲ್ಲರೂ ಕೂಡ ಅತ್ಯಂತ ವೈಭವವಾಗಿ ಗುರುಪಟ್ಟಾಧಿಕಾರವನ್ನು ಮಾಡಿದ್ದೀರಿ. ಆ ಒಂದು ಕಾರ್ಯಕ್ರಮದೊಳಗೆ ನೀವು ಅಂದ್ಕೊಂಡಿರ್ಬೋದು ಬರೀ ಅತಿಥಿಗಳು ಬರ್ತಾ ಇದ್ದಾರೆ, ಆ ರಾಜಕಾರಣಿಗಳು ಬರ್ತಾರೆ, ಗಣ್ಯ ವ್ಯಕ್ತಿಗಳು ಬರ್ತಾರೆ, ಬರೀ ಅವ್ರದ್ದು ಶಾಲ ಹಚ್ಚಿ ನೋಡಿ ನಮಗೆ ಸಾಕಾಗೋಯ್ತು ಅಂತ ನೀವು ಅನ್ಬೋದು. ಆದರೆ ಇಲ್ಲಿ ಇವತ್ತು ಬಹಳ ಸುಂದರವಾಗಿ ನೀವೆಲ್ಲರೂ ಕೂಡ ಇಲ್ಲಿ ಸೇರಿರಿ. ಇವತ್ತು ಶ್ರೀಮದ್ ರಂಭಾಪುರಿ ಮಹಾಜಗದ್ಗುರುಗಳವರು ಬಹಳ ಸುಂದರವಾದಂಥ ಮಾತುಗಳನ್ನು ಆಡಿದರು. ಏನು ಆಡಿದರು ಅಂತಂದರೆ, ಮಾಗಣಗೆರೆಯ ಭಕ್ತರು ಹೇಗಿದ್ದಾರೆ ಅಂತಂದರೆ ಭೀಮನ ಭಕ್ತಿ ಅಂತ. ಆ ಭೀಮನ ಭಕ್ತಿಯನ್ನು ಸುಮ್ಮನೆ ಈ ಮಾತು ಬರೋದಿಲ್ಲ. ಬಹಳ ಅರ್ಥಪೂರ್ಣವಾಗಿ ಬಹಳ ಅಚ್ಚುಕಟ್ಟೆಯಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದೀರಿ. ಜಗದ್ಗುರು ಮಹಾಸನ್ನಿಧಾನಗಳವರು ಈಗ ನಮ್ಮದು ಸಾಯಂಕಾಲ 5 ಗಂಟೆಗೆ ಅಡ್ಡಪಲ್ಲಕ್ಕಿ ಆಯ್ತಲ್ಲ, ಆ ಅಡ್ಡಪಲ್ಲಕ್ಕಿ ಪೂರ್ವದೊಳಗೆ ಶ್ರೀಮಠಕ್ಕೆ ಬಂದು ಆಶೀರ್ವಾದ ಮಾಡುವಂಥ ಪೂರ್ವ ಗಳಿಗೆಯೊಳಗೆ ಕಾರಿನೊಳಗೆ ಕುಂತಾಗ ತೆರಳುವಂಥ ಸಂದರ್ಭದೊಳಗೆ ಒಂದು ಮಾತನ್ನು ಹೇಳಿದರು. ಯಾವ ಮಾತನ್ನು ಹೇಳಿದರು ಅಂತ ಕೇಳಿದರೆ, ಇವತ್ತು ಮಾಗಣಗೆರೆ ಗ್ರಾಮಕ್ಕೆ ನಿನಗೆ ಕೊಟ್ಟಿದ್ದೇನೆ ಅಂತಂದರೆ ಆ ಮಾಗಣಗೆರೆ ಗ್ರಾಮದ ಸಮಸ್ತ ಶಿಷ್ಯ ಸದ್ಭಕ್ತರ ಮನಸ್ಸನ್ನು ಯಾವತ್ತಿಗೂ ಕೂಡ ನೀನು ನೋಯಿಸಬೇಡ ಅನ್ನುವಂಥ ಮಾತನ್ನು ಜಗದ್ಗುರು ಮಹಾಸನ್ನಿಧಾನಗಳವರು ನಮಗೆ ಅಪ್ಪಣೆಯನ್ನು ಕೊಡಿಸಿದ್ದಾರೆ. ಕಾರಣ ಇಷ್ಟೇ, ಪ್ರಾರಂಭದೊಳಗೆ ನಿಮಗೊಂದು ಮಾತನ್ನು ಹೇಳಿದ್ದೇನೆ. ಏನು ಮಾತನ್ನು ಹೇಳಿದ್ದೇನೆ ಅಂತಂದರೆ, ಇವತ್ತು ನಾವು ಸ್ವಾಮಿಗಳಾಗಬೇಕು, ಸನ್ಯಾಸಿಗಳಾಗಬೇಕು ಅಂತಂದರೆ ಒಬ್ಬ ತಾಯಿಯನ್ನು ತೊರೆದು ಬರಬೇಕಾಗ್ತದೆ. ಆದರೆ ಒಬ್ಬ ತಂದೆ ತಾಯಿಯನ್ನು ನಾನು ತೊರೆದು ಬಂದಿದ್ದೇನೆ. ಆದರೆ ಇವತ್ತು ನೂರಾರು ಜನ ತಾಯಿಯಂದರೆ ಎಲ್ಲಿ ಸಿಕ್ಕಾರೆ ಅಂತಂದರೆ ಅದು ಮಾಗಣಗೆರೆ ಪುಣ್ಯದ ನೆಲೆಬೇಡಿನೊಳಗೆ ಸಿಕ್ಕ್ಯಾರ ಅನ್ನುವಂಥ ಮಾತು. ಇವತ್ತು ತುಲಾಭಾರ ಕಾರ್ಯಕ್ರಮವನ್ನು ನೋಡಿದಾಗ ಇವತ್ತು ನನಗೆ ಖುಷಿ ಅನಿಸೋದೇನಪ್ಪ ಅಂತಂದರೆ, ಅವರು ದುಡ್ಡಿಟ್ಟು ತುಲಾಭಾರ ಮಾಡೋದು ಖುಷಿ ಅನಿಸಲಿಲ್ಲ. ಆ ಎಲ್ಲ ತಾಯಿಯಂದ್ರೆ ಬಂದು ನನಗೆ ಜೋಗಳ ಹಾಡಿ ತೂಗಿದಾರಲ್ಲ, ಅದು ಭಾಳ ಖುಷಿ ಅನಿಸ್ಯದು. ಯಾಕಂದರೆ ತೊಟ್ಲದಾಗಿದ್ದಾಗ ನಾವು ನೋಡಿನೋ ಇಲ್ಲ ಗೊತ್ತಿಲ್ಲ, ಆದರೆ ಇಂಥ ಶುಭಗಳಿಗೆಯೊಳಗೆ ಇಂಥ ಜಗದ್ಗುರು ಮಹಾಸನ್ನಿಧಾನಗಳ ಕೃಪಾ ಆಶೀರ್ವಾದದೊಳಗೆ ಎಲ್ಲ ತಾಯಿಯಂದರು
ಜಾತಿ ಮತ ಪಂಥ ಭೇದವೆಣಿಸದೆ ಎಲ್ಲರೂ ಸಹಿತ ಅತ್ಯಂತ ಸಂತೋಷದಿಂದ ಮಾತೃವಾತ್ಸಲ್ಯದಿಂದ ನೀವು ತೊಟ್ಲಾ ತೂಗಿರಲ್ಲ, ಅದು ಬಹಳ ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಈಗ ಸಮಯ 8 ಗಂಟೆ ಆಗಿದೆವು. ಇವತ್ತ ನಿಮಗೆಲ್ಲರಿಗೂ ಕೂಡ ನಿಮಗೂ ರೆಸ್ಟ್ ಇಲ್ಲ, ನಮಗೂ ರೆಸ್ಟ್ ಇಲ್ಲ. ಬೆಳಿಗ್ಗೆ ಪ್ರಾರಂಭ ಆದಂಥ ವಿಧಿವಿಧಾನಗಳು ಇವತ್ತ 12ರ ಗಡಿ ದಾಟ್ತಾ ಇದೆ. ಇವತ್ತ ಮಾಗಣಗೆರೆ ಗ್ರಾಮದ ಪಟ್ಟಾಧಿಕಾರ ಇವತ್ತ ರಂಭಾಪುರಿ ಜಗದ್ಗುರುಗಳಷ್ಟೇ ಅಲ್ಲ, ಉಜ್ಜಯಿನಿ ಜಗದ್ಗುರುಗಳಷ್ಟೇ ಅಲ್ಲ, ಇಡೀ ನಾಡಿನ ಎಲ್ಲ ಶಿವಾಚಾರ್ಯರು ಹಾಡಿ ಹೊಗಳ್ತಾ ಇರೆ ಅಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಗಣಗೆರೆಯ ಸಮಸ್ತ ಸದ್ಭಕ್ತರು ಮಾಡಿದ್ದಾರೆ. ಕಾರಣ ಇಷ್ಟೇ, ಒಗ್ಗಟ್ಟಿನೊಳಗೆ ಬಲವಿದೆ. ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ, ಎಲ್ಲರೂ ಕೂಡ ಸತತ ಪ್ರಯತ್ನದಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಿರಿ. ಒಗ್ಗಟ್ಟಿನಿಂದ ಮಾಡಿದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧಿಸಲಿಕ್ಕೆ ಸಾಧ್ಯ ಇದೆ. ನೀವೆಲ್ಲರೂ ಕೂಡ ನೂರಾರು ಜನ ಶಿವಾಚಾರ್ಯರು ಬರ್ಬೋದು, ರಾಜಕಾರಣಿಗಳು ಬರ್ಬೋದು. ನೀವೆಲ್ಲರೂ ಕೂಡ ಗಟ್ಟಿಯಾಗಿ ಕುಳಿತೀರಿ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಸಂಸಾರ ತಾಪತ್ರಯಗಳದಾವೆ. ಶಿವನಿಗೆ ಬಿಲ್ವ ಪತ್ರೆ, ವಿಷ್ಣುವಿಗೆ ತುಳಸಿ ಪತ್ರೆ ಅಂತ. ಶಿವನಿಗೆ ಬಿಲ್ವ ಪತ್ರೆ, ವಿಷ್ಣುವಿಗೆ ತುಳಸಿ ಪತ್ರೆ, ಗಣೇಶನಿಗೆ ಗರಿಕೆ ಪತ್ರೆ, ಮನುಷ್ಯನಿಗೆ ದಿನವೂ ತಾಪತ್ರೆ. ಆ ತಾಪತ್ರೆ ಹೆಚ್ಚು ಕಡಿಮೆ ಆದರೆ ಸರ್ಕಾರಿ ಆಸ್ಪತ್ರೆ ಗ್ಯಾರಂಟಿ. ನಮ್ಮೆಲ್ಲ ತಾಪತ್ರೆಗಳು ದೂರೀಕರಣಬೇಕು, ನಮ್ಮೆಲ್ಲ ತಾಪತ್ರೆಗಳು ನಿವಾರಣೆ ಆಗಬೇಕು ಅಂತಂದರೆ ಅದು ಮಾಗಣಗೆರೆಯ ರುದ್ರಮುನೀಶ್ವರ ಹಿರೇಮಠದ ಅಂಗಳದೊಳಗೆ ಬಂದು ಕುಂತಾಗ ಮಾತ್ರ ನಮ್ಮೆಲ್ಲ ತಾಪತ್ರೆಗಳು ದೂರ ಆಗ್ತವ. ಆ ನಿಟ್ಟಿನೊಳಗೆ ತಾವೆಲ್ಲರೂ ಕೂಡ ಅಡ್ಡಪಲ್ಲಕ್ಕೆ ನಾ ಅನ್ಕೊಂಡಿದ್ದೆ ಕೇವಲ ಒಂದು ಅರ್ಧ ಗಂಟೆಯೊಳಗೆ ಅಡ್ಡಪಲ್ಲಕ್ಕೆ ಮುಗಿಸ್ತಾರಂತ ನಾನು ಅನ್ಕೊಂಡಿದ್ದೆ. ಪ್ರಾರಂಭ ಆಗಿದ್ದು ಕೊನೆ ತನಕ ನಿಮ್ಮ ಹುಮ್ಮಸ್ಸು, ನಿಮ್ಮ ಉತ್ಸಾಹ ಎಷ್ಟಿದೆ ಅಂತ ಕೇಳಿದರೆ 8 ವರ್ಷದ ಹುಡುಗಿ ಹಿಡ್ಕೊಂಡು 60 ವರ್ಷದ ಅಜ್ಜಿ ಹಿಡ್ಕೊಂಡು ಎಲ್ಲರೂ ಕೂಡ ಅತ್ತೇ ಉತ್ಸುಕದಿಂದ ಮಾಗಣಗೆರೆ ಭಕ್ತರದಾರೆ. ಯಾರೂ ಕೂಡ ಬೇಸರವನ್ನು ಪಟ್ಟುಕೊಳ್ಳಾರದೆ, ಯಾರೂ ಕೂಡ ಆಯಾಸವನ್ನು ಪಟ್ಟುಕೊಳ್ಳಾರದೆ, ಎಲ್ಲರೂ ಕೂಡ ನನ್ನ ಗುರುವಿನ ಪಟ್ಟಾಧಿಕಾರ ಅಂತ ತಿಳ್ಕೊಂಡು ಅತ್ಯಂತ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮವನ್ನು ತಾವು ಮಾಡಿರಿ. ನನಗೇನು ಅನ್ನಿಸ್ತದಪ್ಪ ಅಂತಂದರೆ, ಜಗದ್ಗುರುಗಳು ಮಹಾಸನ್ನಿಧಾನಗಳು ಹೇಳ್ತಿದ್ರು, ನೀನು ಭಾಗ್ಯವಂತ, ನೀನು ಲಕ್ಕಿ ಇದೆ ಅಂತ ಅವ್ರು ಅಂತಿದ್ರು. ನಾನು ಹೇಳ್ತೇನೆ, ನಾನು ಭಾಗ್ಯವಂತ ಅಲ್ಲ, ಮಾಗಣಗೆರೆಯ ಭಕ್ತರನ್ನು ಪಡೆದುಕೊಂಡು ನಾನೇ ಭಾಗ್ಯವಂತ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ನಮಗೆ ಖುಷಿ ಪಡ್ತಾ ಇದ್ದೀರಿ. ಆದರೆ ಆ ಚಪ್ಪಾಳೆಯೊಳಗೆ ಏನು ಶಕ್ತಿ ಇದೆ ಅಂತಂದರೆ, ಆ ಚಪ್ಪಾಳೆಯೊಳಗೆ ನಾವು ಗೌರವವನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ನೀವೆಲ್ಲರೂ ಕೂಡ ನಮಗೆ ತುಲಾಭಾರ ಮಾಡಿರಿ ಅಂತಂದರೆ ನಾವು ಆ ಒಂದು ಹಾದಿಯನ್ನು ಬಿಟ್ಟು ಹೋಗಬಾರ್ದು. ಇವತ್ತೊಂದು ಗಾಳಿಪಟ ಹಾರಬೇಕು ಅಂತಂದರೆ ಅದಕ್ಕೇನು ಮುಖ್ಯ ಅಂತಂದರೆ ಒಂದು ದಾರ ಮುಖ್ಯ. ಆ ದಾರದ ಜೊತೆಗೆ ನಾವು ಹೋದಾಗ ಮಾತ್ರ ಗಾಳಿಪಟ ಹಾರಲಿಕ್ಕೆ ಸಾಧ್ಯ ಇದೆ. ಹೇಗೆ ಗಾಳಿಪಟ ಆಕಾಶದೆತ್ತರದೊಳಗೆ ಹಾರ್ತದೆ, ಅದೇ ರೀತಿಯೊಳಗೆ ಮಾಗಣಗೆರೆಯ ಸಮಸ್ತ ಶಿಷ್ಯ ಸದ್ಭಕ್ತರು ನನ್ನ ಜೊತೆ ದಾರದ ಜೊತೆ ಇದ್ದರೆ ನನ್ನ ಆಕಾಶದೆತ್ತರಿಗೆ ಹಾರ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನೀವೆಲ್ಲರೂ ಕೂಡ ಯುವಕರಾಗಿರಬಹುದು, ಹಿರಿಯರಾಗಿರಬಹುದು, ನಮ್ಮ ರುದ್ರಮುನೀಶ್ವರ ಹಿರೇಮಠದ ಟ್ರಸ್ಟ್ ಬಳಗ ಯಾವುದೇ ಸಂಘರ್ಷಕ್ಕೆ ಒಳಗಾಗದೆ, ಯಾವುದೇ ವಾದ ವಿವಾದಕ್ಕೆ ಒಳಗಾಗದೆ ಅತ್ಯಂತ ಅಚ್ಚುಕಟ್ಟಾದೊಳಗೆ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗುದಿಲ್ಲ. ಶಾಸ್ತ್ರಿಗಳವರು ಹೇಳಿದರು, ಜನವರಿ 25 ಮುಂದಿನ ವರ್ಷ ಇದೇ ಜನವರಿ 25ಕ್ಕೆ ನಾವು ರುದ್ರಮುನೀಶ್ವರ ಹಿರೇಮಠದ ಜಾತ್ರಾ ಮಹೋತ್ಸವವನ್ನು ಮಾಡ್ತೇವೆ ಅನ್ನುವಂಥ ಸಂಕಲ್ಪವನ್ನು ತೊಟ್ಟಿದ್ದೇವೆ. ಇದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಭಕ್ತರ ಪ್ರೀತಿ ವಿಶ್ವಾಸವೇ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತು ನೀವು ತಾಯಿಯಂದ್ರಷ್ಟೇ ಅಲ್ಲ, ಹಿರಿಯರು ಮತ್ತು ಯುವಕರು ಬಹಳ ಮುಂದೆ ಬರಬೇಕು. ಆ ಯುವಕರು ಮುಂದೆ ಬಂದಾಗ ಮಾತ್ರ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಇದೆ. ಮಾಗಣಗೆರೆ ಸಮಸ್ತ ಸದ್ಭಕ್ತರಿಗೆ ಕೊನೆಯ ಸಂದೇಶ ಏನಪ್ಪ ಅಂತಂದರೆ, ಮಾಗಣಗೆರೆ ಅಂತಂದರೆ ಧಾರ್ಮಿಕತೆಯೊಳಗೆ ಹೆಸರಾಗ್ತಾ ಇದೆ, ಅದರ ಜೊತೆಗೆ ಶಿಕ್ಷಣದೊಳಗೆ ಜಾಗೃತ ಆಗಬೇಕು. ಶಾಸ್ತ್ರಿಗಳವರು ನಿಮಗೆಲ್ಲರೂ ಕೂಡ ದಾನಮ್ಮ ತಾಯಿಯ ಒಂದು ಅಕ್ಷರದ ಮೂಡಿರುವಂಥ ಪಾಟಿ ಪೆನ್ಸಿಲನ್ನು ಕೊಟ್ಟರು. ಕಾರಣ ಇಷ್ಟೇ, ಒಬ್ಬ ಮನುಷ್ಯ ಉನ್ನತ ಸ್ಥಾನದೊಳಗೆ ಉತ್ತುಂಗಕ್ಕೆ ಇರಬೇಕು ಅಂತಂದರೆ ಆ ಗ್ರಾಮದೊಳಗೆ ಪ್ರತಿಯೊಬ್ಬನೂ ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಹೀಗಾಗಿ ಮಾಗಣಗೆರೆ ಸಮಸ್ತ ತಂದೆ ತಾಯಿಗಳಲ್ಲಿ
ಕೇಳಿಕೊಳ್ಳೋದೇನಪ್ಪ ಅಂತಂದರೆ, ನಿಮ್ಮ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಮಾಡಬೇಡ್ರಿ, ಅವರೆಲ್ಲರಿಗೂ ಕೂಡ ವಿದ್ಯಾ ಬುದ್ಧಿ ಜ್ಞಾನವನ್ನು ಕೊಟ್ಟು ಅವರನ್ನು ಬದುಕನ್ನು ಹಸನು ಮಾಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿದಾಯಕವನ್ನು ಮಾಡಿರುವಂಥ ಮಡಿವಾಳ ಶಾಸ್ತ್ರಿಗಳು ಅವ್ರು ಹೇಳಿದರು, ಇವತ್ತು ಎಷ್ಟೋ ಜನ ನನಗೆ ಆಡಿದ್ದಾರೆ, ತೆಗಡಿದ್ದಾರೆ, ಹೊಗಳಿದ್ದಾರೆ ಅಂತ. ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಸುಲಭ ಅಲ್ಲ. ಆ ಎಲ್ಲ ಕಾರ್ಯಕ್ರಮದ ಜೊತೆಯೊಳಗೆ ಸಂಘರ್ಷಗಳು, ಸವಾಲುಗಳಿರ್ತವೆ. ಅವೆಲ್ಲವನ್ನು ಮೆಟ್ಟಿ ನಿಂತು ಅತ್ಯಂತ ವೈಭವವಾಗಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಮತ್ತು ಟ್ರಸ್ಟ್ ಕಮಿಟಿ ಎಲ್ಲ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು, ಪದಾಧಿಕಾರಿಗಳ ಮೊದಲು ಮಾಡಿಕೊಂಡು, ಅವರಿವ್ರ ಹೆಸರು ನಾವು ಯಾವತ್ತಿಗೂ ಕೂಡ ಹೇಳೋದಿಲ್ಲ. ಎಲ್ಲರೂ ಕೂಡ ನನ್ನ ಭಕ್ತರು ಅನ್ನುವಂಥ ಮನೋಭಾವನೆಯನ್ನು ಈ ಹೃದಯದೊಳಗೆ ತುಂಬಿಕೊಂಡು, ಇವತ್ತ ನೀವು ಗುರುಪಟ್ಟಾಧಿಕಾರ ಮಾಡಿ ನಿಮ್ಮ ಮನೆಯೊಳಗೆ ಹೋಗೋದಿಲ್ಲ. ಸದಾವಕಾಲ 24 ತಾಸಿನೊಳಗೆ ಯಾವಾಗಲೂ ಕೂಡ ನೀವು ಮಠಕ್ಕೆ ಬಂದಾಗ ನಾನು ಸದಾವಕಾಲ ಮಠದೊಳಗೆ ಇರ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಇವತ್ತ ವಿಶೇಷವಾಗಿ ಇವತ್ತು ರುದ್ರಾಕ್ಷಿ ಧಾರಣೆ ಮತ್ತು ಬೆಳ್ಳಿ ಕಿರೀಟ ಧಾರಣೆಯನ್ನು ಆಗ್ತದೆ. ಅದಾದ ನಂತರ ಒಂದು ತಿಳ್ಕೊರಿ, ರುದ್ರಮುನೀಶ್ವರ ಹಿರೇಮಠ ಇದು ಬರೀ ನಾವು ನೆಪ ಮಾತ್ರ. ಇವತ್ತು ಹಾನಗಲ್ಲ ಕುಮಾರಸ್ವಾಮಿಗಳು ಹೇಳ್ತಿದ್ರು, ಸ್ವಾಮಿ ಅಂದರೆ ಸಮಾಜದ ಒಡೆಯನಲ್ಲ, ಅವನಿಷ್ಠಾವಂತ ಸಮಾಜದ ಸೇವಕ ಅಂತ. ಹಾಗಾಗಿ ರುದ್ರಮುನೀಶ್ವರ ಹಿರೇಮಠಕ್ಕೆ ನಾನು ಗುರುವಾಗಿ ಬಂದಿದ್ದೇನೆ. ಅದರ ಜೊತೆಗೆ ನಿಮ್ಮೆಲ್ಲರ ಸೇವೆಯನ್ನು ಮಾಡುವಂಥ ಪುಣ್ಯವನ್ನು ಜಗದ್ಗುರು ಮಹಾಸನ್ನಿಧಾನಗಳವರು ದೊರಕಿಸಿಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತೇನೆ. ತಾವೆಲ್ಲರೂ ಕೂಡ ಅಲ್ಲಿ ನೋಡಬೇಡ್ರವ, ನಿಮಗೆಲ್ಲರೂ ಕೂಡ ಪ್ರಸಾದ ವ್ಯವಸ್ಥೆ ಇದೆ. ಅತ್ಯಂತ ಹರುಷದಿಂದ, ಅತ್ಯಂತ ತಮ್ಮತೆಯಿಂದ ತಾವೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಿ ಅತ್ಯಂತ ಆನಂದ, ಯಾವುದೇ ಗೊಂದಲಗಳಿಗೆ ಒಳಗಾಗದೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋರಿ, ನಿಮ್ಮ ವಸ್ತುಗಳನ್ನು ಕರ್ಕೊಂಡು ಹೋರಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ವಿಶೇಷವಾಗಿ ಮತ್ತು ನಮ್ಮ TV7 ಮತ್ತು ACS ಕಡ್ಕೊಳ್ಳ ಅವ್ರು ಹ್ಯಾಂಗದಾರ ಅಂತಂದರೆ ಪರಮಾತ್ಮನ ಮುಂದೆ ನಂದೇ ಇದ್ದಂಗೆ, ಒಂದು ದಿನನೂ ಕೂಡ ಮಿಸ್ ಮಾಡಲಾರ್ದ ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿದಾಯಕವಾಗಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ಜಗದ್ಗುರು ರೇಣುಕಾಚಾರ್ಯರು, ರುದ್ರಮುನೀಶ್ವರ ಶಿವಾಚಾರ್ಯರು, ಪಡದಪ್ಪಯ್ಯ ಶಿವಾಚಾರ್ಯರು ಅನಂತ ಆಶೀರ್ವಾದಗಳನ್ನು ಕರುಣಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಶುಭಂಭಯ.